ಹಾಯ್ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ಇವತ್ತಿನ ಅಪ್ಡೇಟ್ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೇಳೋದಕ್ಕೂ ಮುಂಚೆ ಮೊದಲ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ರೆ ನಿಮ್ಮವರಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ನಾನು ಕೈ ಕಟ್ಟಿ ನಿಮ್ಮ ಹತ್ರ ಹೇಳ್ತೀನಿ, ನೀವು ಕಿವಿಗೊತ್ತು ಕೊನೆವರೆಗೂ ಕೇಳಿ ವಿಡಿಯೋನ. ಇವತ್ತಿನ ಅಪ್ಡೇಟು ಹಾರ್ಟ್ ಚೆಕಪ್ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ. ಇವತ್ತು ಕೂಡ ಸ್ಪೆಷಲ್ ಆಗಿ ಬೇರೆ ತರ ಹೇಳ್ಕೊಡ್ತೀನಿ ನಿಮ್ಗೆ. ಈಗ ನೋಡಿ, ನೀವು ನಾರ್ಮಲ್ ಆಗಿದ್ದೀರಾ, ನಿಮ್ಗೆ ಹಾರ್ಟ್ ಸಮಸ್ಯೆ ಏನೂ ಇಲ್ಲ, ಓಕೆನಾ? ಇದೊಂದು ಪಾಯಿಂಟ್. ಇವಾಗ ಏನಾಗ್ತಿದೆ, ಈ ಜನರೇಷನ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂದ್ರೂ ಸಡನ್ ಆಗಿ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್, ಬಟ್ ಹಾರ್ಟ್ ಸಮಸ್ಯೆ ಆಗ್ತಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಏನಾದ್ರೂ ಸಮಸ್ಯೆ ಆದ್ರೆ ಮಾತ್ರ ನಾವು ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾ, ಅಥವಾ ಏನು ಈ ಸಮಸ್ಯೆ ಇಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೋಬಹುದಾ? ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಅದನ್ನೇ ಹೇಳದ್ನಲ್ಲ ನಾನು, ಏನು ಸಮಸ್ಯೆ ಇಲ್ಲ ಅಂದ್ರೆ ಸಡನ್ ಆಗಿ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ. ಈ ಉದ್ದೇಶ ಇಟ್ಕೊಂಡು ನಾವುಗಳು ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಈ ಹೆಲ್ತ್ ಚೆಕಪ್ ನಾವು ಯಾವ ತರ ಮಾಡ್ಕೋಬೇಕು? ಡಾಕ್ಟರ್ ಹತ್ರ ಹೋಗಿ ಏನ್ ಹೇಳ್ಬೇಕು? ನಾವು ಇದೇನೋ ಇಲ್ಲ, ನಮ್ಗೆ ಶುಗರ್ ಇಲ್ಲ, BP ಇಲ್ಲ ಅಂದಾದ್ಮೇಲೆ ಡಾಕ್ಟರ್ ನಮ್ಗೆ ಹಾರ್ಟ್ ಚೆಕ್ ಮಾಡ್ತಾರ? ಖಂಡಿತ ಮಾಡ್ತಾರೆ. ಹೇಗೆ ಅಂತ ನಾನು ಹೇಳ್ತೀನಿ. ನೀವು ಹಾಸ್ಪಿಟಲ್ ಹೋಗೋಕ್ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಜಯದೇವ ಹಾಸ್ಪಿಟಲ್ ತಗೊಳ್ಳಿ. ಬೆಂಗಳೂರು ಹತ್ರ ಇರೋರು, ಬೆಂಗಳೂರು ನಿಯರ್ ಸುತ್ತಮುತ್ತ ಇರೋರು ಬೆಂಗಳೂರು ಜಯದೇವ ಹಾಸ್ಪಿಟಲ್ಗೆ ಹೋಗ್ಬಹುದು. ಅಥವಾ ಮೈಸೂರು ಸುತ್ತಮುತ್ತಲ ಇರೋರು ಮೈಸೂರು ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೋದು. ಅಥವಾ ಕಲಬುರಗಿ ಸುತ್ತಮುತ್ತಲ ಇರೋರು, ಉತ್ತರ ಕರ್ನಾಟಕದವರೆಲ್ಲ ಕಲಬುರಗಿ ಜಯದೇವ ಹಾಸ್ಪಿಟಲ್ಗೆ ಹೋಗ್ಬೋದು. ಹೋಗಿ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ಕಲಬುರಗಿ ಜಯದೇವ ಹಾಸ್ಪಿಟಲ್ಗೆ ಹೋಗ್ತೀರಾ, ಏನ್ ಮಾಡ್ಬೇಕು? ಫಸ್ಟ್ಗೆ ನಿಮ್ಮ ಹೆಸರು ಮೇಲೆ ಫೈಲ್ ರಿಜಿಸ್ಟರ್ ಮಾಡ್ಬೇಕು. ಫೈಲ್ ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ ಹತ್ರ ಏನಾದ್ರೂ ಕಾರ್ಡ್ ಇದ್ರೆ, ಯಾವ ಕಾರ್ಡ್? BPL ಕಾರ್ಡು, ರೇಷನ್ ಕಾರ್ಡ್ ಇರುತ್ತಲ್ಲ, BPL, ಅದ್ರ ಜೊತೆಗೆ ಇನ್ನೊಂದು ಅಂತ್ಯೋದಯ ಕಾರ್ಡ್ ಅಂತ ಬರುತ್ತೆ, ಅಥವಾ ಯಶಸ್ವಿನಿ ಬರುತ್ತೆ. ಗೌರ್ಮೆಂಟ್ ಸರ್ವೆಂಟ್ ಏನಾನ ಇದ್ರೆ ನೀವು ಹೇಳ್ಕೋಬೇಕು. ಈ ತರ ಕಾರ್ಡ್ಗಳು ಇದ್ರೆ ನೀವು ಕೌಂಟರ್ ಅಲ್ಲಿ ಫೈಲ್ ಮಾಡ್ಬೇಕು. ನಿಮ್ಮ ಹೆಸರು ಮೇಲೆ ನಿಮ್ಮ ಹೆಸರು, ತಂದೆ ಹೆಸರು ಅಥವಾ ಹಸ್ಬೆಂಡ್ ಹೆಸರು, ಆಮೇಲೆ ಏನು ಸ್ಯಾಲ್ರಿ ಎಷ್ಟಿದೆ, ಏನು ಗೌರ್ಮೆಂಟ್ ಜಾಬ್ ಇದ್ರೆ ಗೌರ್ಮೆಂಟ್ ಜಾಬ್ ಅಂತ ಹೇಳ್ಬೇಕು. ಸರಿ, ಫೋನ್ ನಂಬರ್ ಎಲ್ಲ ಕೊಡ್ಬೇಕು, ಏಜ್ ಹೇಳ್ಬೇಕು, ಫೈಲ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನೀವು ಡಾಕ್ಟರ್ನ ಮೀಟ್ ಮಾಡ್ಬೇಕಾಗುತ್ತೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಡನ್ ಆಗಿ ಡಾಕ್ಟರ್ ಕಾಮನ್ ಆಗಿ ಹೇಳ್ತಾರೆ, ಹೇಳಿ ಏನ್ ಸಮಸ್ಯೆ ಅಂತ. ಅವಾಗ ನೀವು ಸಮಸ್ಯೆ ಇದ್ರೆ, ನೋವು ಇದೆಯಾ, ಶುಗರ್ ಇದೆಯಾ, BP ಇದೆಯಾ, ತಲೆ ಸುತ್ತಿದೆಯಾ, ವಾಮಿಟ್ ಬರೋ ತರ ಇದೆಯಾ, ಅಥವಾ ಏನೂ ಇಲ್ವಾ? ಏನೂ ಇಲ್ಲ ಅಂದ್ರೆ ಏನಿಲ್ಲ ಸರ್, ನಾನು ಹಾರ್ಟ್ ಚೆಕಪ್ ಬಂದಿದ್ದೀನಿ. ಅವಾಗ ಏನ್ ಮಾಡ್ತಾರೆ ಡಾಕ್ಟ್ರು? ಹಾರ್ಟ್ ಚೆಕಪ್ ಬಂದಿದ್ದಾರೆ, ಏನೂ ಸಮಸ್ಯೆ ಇಲ್ಲ ಅಂದ್ರೆ ಏನು ಅವರು ಡಾಕ್ಟರ್ಗೆ ಏನು ತಿಳಿಯುತ್ತೋ ಅದನ್ನು ಬರೀತಾರೆ. ಫಾರ್ ಎಕ್ಸಾಂಪಲ್ ECG, 2D ಎಕೋ, ಕೆಲವೊಂದು ತುಂಬಾ ಏನಾರ ದಪ್ಪಗಿದ್ರೆ ಕೊಲೆಸ್ಟ್ರಾಲ್ ಚೆಕಪ್ ಹೇಳ್ಬೋದು, ಅಥವಾ ತುಂಬಾ ಸಣ್ಣಗಿದ್ರೆ CBC ಅಥವಾ ಮೈಯಲ್ಲಿ ರಕ್ತ ಎಷ್ಟು ಚೆಕಪ್ ಅದಂತಾರಲ್ಲ ಅದನ್ನೇ ಹೇಳ್ಬೋದು. ಒಟ್ನಲ್ಲಿ ಡಾಕ್ಟರ್ ಮೈಂಡ್ ಅಲ್ಲಿ ಏನ್ ಬರುತ್ತೋ ಅದನ್ನ ಬರೀತಾರೆ. ಅದೊಂದು ಪಾಯಿಂಟ್. ಆದ್ರೆ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಬರುತ್ತೆ, ಅದು ಪ್ಯಾಕೇಜ್ ಇರುತ್ತೆ. ಪ್ಯಾಕೇಜ್ ಅಲ್ಲಿ ಎಲ್ಲ ಚೆಕಪ್ ಬರುತ್ತೆ, ಹಾರ್ಟ್ ರಿಲೇಟೆಡ್ ಚೆಕಪ್. ಅದು ಕಲಬುರಗಿ ಆಗ್ಲಿ, ಬೆಂಗಳೂರಾಗ್ಲಿ, ಮೈಸೂರು ಜಯದೇವ ಹಾಸ್ಪಿಟಲ್ಗಳಲ್ಲಿ ಅದು ಸೌಲಭ್ಯ ದೊರೆಯುತ್ತದೆ. ನೀವು ಕೇಳ್ಕೋಬೇಕು, ಸರ್ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ಕೊಳ್ತೀನಿ ಅಂದ್ರೆ ಡಾಕ್ಟರ್ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಫೈಲ್ ಅಲ್ಲಿ ಬರೀತಾರೆ, BP ಚೆಕ್ ಮಾಡ್ತಾರೆ. ಅದಾದ್ಮೇಲೆ ನೀವು ಆ ಪ್ಯಾಕೇಜ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ನೀವು ಕಟ್ಕೊಂಡು ಅದೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಮಾಸ್ಟರ್ ಹೆಲ್ತ್ ಚೆಕಪ್ ಅಲ್ಲಿ ಏನೇನ್ ಬರ್ತವೆ ಅಂದ್ರೆ ECG ಬರುತ್ತೆ, ಎಕೋ ಬರುತ್ತೆ, ಆಮೇಲೆ ಬ್ಲಡ್ ಚೆಕಪ್ ಬರ್ತವೆ, TMT ಚೆಕಪ್ ಬರುತ್ತವೆ. ಬ್ಲಡ್ ಚೆಕಪ್ ಅಲ್ಲಿ ಶುಗರು ಬರುತ್ತೆ, ಅಥವಾ ಕೊಲೆಸ್ಟ್ರಾಲ್ ಬರುತ್ತೆ, ಮತ್ತೆ ಇನ್ನು ಬೇರೆ ಬೇರೆ ಯೂರಿನ್ ಚೆಕಪ್ ಎಲ್ಲ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚೆಕಪ್ ಎಲ್ಲ ಬರುತ್ತೆ. ಸೊ ನೀವು ಇಷ್ಟು ಮಾಡ್ಬೇಕಾಗುತ್ತೆ. ಇಲ್ಲ ನಾನು ಪ್ಯಾಕೇಜ್ ದುಡ್ಡು 2,000, 3,000, 3,500 ಈ ತರ ಎಲ್ಲ ಪ್ಯಾಕೇಜ್, ಅದರಲ್ಲೂ 2,000, 2,500, 3,000 ಈ ತರ ಇರುತ್ತೆ. ಅದು ಉತ್ತರ ಕರ್ನಾಟಕ ನೋಡ್ಕೊಂಡು, ಅಥವಾ ಬೆಂಗಳೂರು ಜಯದೇವ ಬೇರೆ ಇರುತ್ತೆ, ಮೈಸೂರು ಕಡೆ ಬೇರೆ ಪ್ಯಾಕೇಜ್ ಅಮೌಂಟ್ ಬೇರೆ ಬೇರೆ ಇರುತ್ತೆ. ಅದನ್ನ ನೀವು ಅಲ್ಲಿ PRO ಅಂತ ಇರ್ತಾರೆ ಎಲ್ಲ ಹಾಸ್ಪಿಟಲ್ ಅಲ್ಲಿ, ನೀವು ಕೇಳ್ಕೋಬಹುದು. ಆಮೇಲೆ ನಿಮ್ಗೆ ಪ್ಯಾಕೇಜ್ ಬೇಕಾಗಿಲ್ಲ, ಜಸ್ಟ್ ನೀವು ECG ಮಾಡ್ಕೋತೀರಾ, ಇಲ್ಲ 2D ಎಕೋ ಮಾಡ್ಕೋತೀರಾ ಅಂದ್ರೆ ಡಾಕ್ಟರ್ ಅಷ್ಟನ್ನೇ ಮಾತ್ರ ಬರೀತಾರೆ, ECG ಅಥವಾ 2D ಎಕೋ. ಆಮೇಲೆ TMT ಬೇಕು ಅಂದ್ರೆ ಬರೀತಾರೆ. ಅದು ECG echo ನಾರ್ಮಲ್ ಇದ್ರೆ ಮಾತ್ರ TMT ಬರ್ತಾರೆ. ಕೆಲವೊಂದು ನಾನು ಕೇಳಿದ್ದೀನಿ, ಒಬ್ರು ನನ್ಗೆ ಹೇಳ್ತಿದ್ರು, ನಾನು ಡೈರೆಕ್ಟ್ TMT ಮಾಡ್ಕೊಳ್ತೀನಿ, ನನಗೆ TMT ಮಾಡ್ಕೋಬೇಕು, ಜಿಮ್ ಅಲ್ಲೆಲ್ಲ ನಾನು ವಾಕ್ ಮಾಡ್ತೀನಿ, ನನಗೇನಿಲ್ಲ ಸಮಸ್ಯೆ ಅಂತ. ಆತರ ಡೈರೆಕ್ಟ್ TMT ಯಾರು ಡಾಕ್ಟರ್ ಮಾಡಂಗಿಲ್ಲ. ಫಸ್ಟ್ಗೆ ECG ಮಾಡಿ ನೋಡ್ತಾರೆ. ECG ನಲ್ಲಿ ನಾರ್ಮಲ್ ಆಗಿ ಇದ್ರೆ
2D ಎಕೋ ಮಾಡ್ತಾರೆ. 2D ಎಕೋ ನಾರ್ಮಲ್ ಇದ್ರೆ, TMT ಅವಶ್ಯವಾಗಿದ್ರೆ ಮಾತ್ರ ಮಾಡ್ತಾರೆ. TMT ಏನಂತ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಸ್ಟೆಟ್ಮಿಲ್ ಸ್ಟ್ರೆಸ್ ಟೆಸ್ಟ್ ಅಂತ ಜಿಮ್ ಅಲ್ಲಿ ಯಾವ ತರ ಮಷೀನ್ ಮೇಲೆ ವಾಕಿಂಗ್ ಮಾಡ್ತಾರೋ ಅದೇ ತರ TMT ಹಾಸ್ಪಿಟಲ್ ಅಲ್ಲಿ ಇರುತ್ತೆ. ಅದ್ರ ಮೇಲೆ ನೀವು ವಾಕಿಂಗ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ECG ರಿಪೋರ್ಟ್ ಎಲ್ಲ ಬರ್ತಿರುತ್ತೆ, ಅಪ್ಡೇಟ್ ಆಗ್ತಿರುತ್ತೆ. ನೀವು ಹೇಗೆ ಫಾಸ್ಟ್ ಹೋಗ್ತಿರ್ತೀರೋ ಹಾಗೆ ರಿಪೋರ್ಟ್ ಕೂಡ ಪ್ರಿಂಟ್ ಬರ್ತಿರುತ್ತೆ. ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋಗಳು ಮಾಡಿದ್ದೀನಿ, ನೀವು ನೋಡ್ಬೋದು. TMT ಬಗ್ಗೆ ಇಷ್ಟೆಲ್ಲ ಇರುತ್ತೆ ಹಾರ್ಟ್ ಚೆಕಪ್. ಆಮೇಲೆ ನನ್ಗೆ ಏನೂ ಇಲ್ಲ, ನಾನೇನಕ್ಕೆ ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಲಿ ಅಂತ ಕೂಡೋ ಜಮಾನ ಇದಲ್ಲ. ಯಾಕಂತ ಹೇಳ್ತಿದ್ದೀನಿ, ಸುಮ್ನೆ ನಾರ್ಮಲ್ ಆಗಿರೋರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಎತ್ತಾಕೊಂಡು ಹೋಗ್ತಿದೆ. ಹಾಗಾಗಿ ಯಾರು ಅಲ್ಲಗಳೆಯುವಂತಿಲ್ಲ, ನೆಗ್ಲೆಕ್ಟ್ ಮಾಡುವಂತಿಲ್ಲ. ಅದ್ರಗೋಸ್ಕರ ಕಲಬುರಗಿ ಸುತ್ತಮುತ್ತಲು ಇರೋರೆಲ್ಲ ಕಲಬುರಗಿ ಜಯದೇವ ಹೋಗಿ, ಬೆಂಗಳೂರು ಸುತ್ತಮುತ್ತಲು ಇರೋರೆಲ್ಲ ಬೆಂಗಳೂರು ಜಯದೇವ, ಮೈಸೂರು ಸುತ್ತಮುತ್ತಲು ಇರೋರೆಲ್ಲ ಮೈಸೂರು ಜಯದೇವ ಹೋಗ್ಬೋದು. ಇಲ್ಲ ನಮಗೆ ಜಯದೇವ ಹಾಸ್ಪಿಟಲ್ಗಳೆಲ್ಲ ದೂರ ಆಗ್ತವ ಅಂದ್ರೆ ನಿಮಗೆ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಹತ್ರದಲ್ಲಿ ಇರೋ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ECG ಮಾಡ್ತಾರೆ. ಕೇಳಿ ಪಡ್ಕೋಬೇಕು, ನೀವು ಚೆಕ್ ಮಾಡ್ಕೋಬೇಕು. ತಾಲೂಕು ಹಾಸ್ಪಿಟಲ್ಗಳಲ್ಲೂ ECG ಇದೆ, ತಾಲೂಕು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ECG ಇರುತ್ತೆ. ಹಳ್ಳಿಯಲ್ಲಿ ಎದೇನೋ ಆಗಿದೆ ಅಂದಾಗ ದೂರದ ಸಿಟಿವರೆಗೂ ಬರಕ್ ಹೋಗ್ಬಾರ್ದು. ಸಡನ್ ಆಗಿ ಹತ್ರ ಇರೋ ಹಾಸ್ಪಿಟಲ್ ECG ಮಾಡಿ ನೋಡ್ಕೋಬೇಕು. ಮೊದ್ಲು ಸಮಸ್ಯೆ ಇದೆ ಅಂತಂದ್ರೆ ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೋದು. ಮೊದ್ಲು ತಾಲೂಕು ಆಸ್ಪತ್ರೆಯಲ್ಲಿ ಬೇಗ ನೋಡ್ಬೇಕು, ಅದೇನೋ ಹಾರ್ಟ್ ಅಟ್ಯಾಕ್ ಲಕ್ಷಣ ಇದೆಯೋ ಅಥವಾ ಸುಮ್ನೆ ಇದೇನೋ ಇದೆಯೋ, ಅಸಿಡಿಟಿಗೆ ಅಥವಾ ಮೂಳೆ ನೋವು, ಮಾಂಸಖಂಡ ನೋವು ಅಂತ ತಿಳ್ಕೊಬೇಕು. ನೀವು ಯಾವುದಕ್ಕೂ ಅಲ್ಲಗಳೆಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಿಮಗೋಸ್ಕರ ಅಲ್ಲ ಅಂದ್ರು, ನಿಮ್ಮನ್ನು ನಂಬಿರೋ ಜೀವಗಳಿಗೋಸ್ಕರ ಆದ್ರೂ ನೀವು ಆರೋಗ್ಯವಾಗಿರ್ಬೇಕು. ಈ ಮಾತು ನೆನ್ಪಿಟ್ಕೊಳ್ಳಿ. ಈ ಮಾತು ನೆನ್ಪಿಟ್ಕೊಂಡು ನೀವು ಒಂದ್ಸಲ ಹಾರ್ಟ್ ಚೆಕಪ್ ಮಾಡ್ಕೊಳ್ಳಿ. ಯಾವುದೇ ಹಾಸ್ಪಿಟಲ್ ಆಗ್ಲದು, ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಇರೋ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಒಂದು ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.